ಹಲೋ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲ ಸಕ್ಕತ್ತಾಗಿದ್ದೀರಾ ಅನ್ಕೊಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ತುಂಬ ಒಂದು 3-4 ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಹೇಳಿದ್ದೆ 2 ತಿಂಗಳು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ಏನಪ್ಪ ಅಂದರೆ ನನ್ನ ಈ ಗೋಪ್ರೋ, ನಾನು ಇವಾಗೇನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಈ ಗೋಪ್ರೋ ಒಂದು ಲೆವೆಲಲ್ಲಿ ಹೊಗೆ ಹಾಕ್ಸ್ಕೊಂಡಿತ್ತು. ಏನಕ್ಕೆ, ಏನಾಗಿತ್ತು, ಆ್ಯಕ್ಚುಲಿ ವಾಟ್ ಈಸ್ ಅ ಪ್ರಾಬ್ಲಮ್ ಏನು ಅಂತ ರೆಕ್ಟಿಫೈ ಮಾಡೋಕ್ಕೆ ನನಗೆ ಒಂದು 15 ಡೇಸ್ ಆಯಿತು. ಬಿಕಾಸ್ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ. ನನಗಾಗಿರೋ ಇಶ್ಯೂ ರಿಯಲ್ಲಾಗಿ ಆದವರು ಏನಕ್ಕೆ ಆಯಿತು ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ರು. ಸೊ ಅದನ್ನು ನೋಡಿ ಒಂದು ಸ್ವಲ್ಪ ನಾನು ಅದನ್ನು ಮಿಮಿಕ್ ಮಾಡೋಕ್ಕೆ ತುಂಬ ಟ್ರೈನ್ ಮಾಡಿ ಒಂದು 15 ಡೇಸ್ ತುಂಬ ಗುದ್ದಾಡಿದೆ. ಏನೂ ವರ್ಕೌಟ್ ಆಗಲಿಲ್ಲ. ಸೊ ಆಮೇಲೆ ನಾನು ಏನು ಮಾಡಿದೆ, ನಮ್ಮ ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಆಥರೈಸ್ ಸೆಂಟರ್ ಇದೆ ಗೋಪ್ರೋಗೆ. ಬಟ್ ಇಟ್ ಈಸ್ ನಾಟ್ ಫ್ರಮ್ ಗೋಪ್ರೋ ಕಂಪ್ನಿಯಿಂದ ಆಥರೈಸ್ ಶೋರೂಮ್ ಅಲ್ಲ ಬೆಂಗಳೂರಲ್ಲಿರೋದು, ಕ್ಯಾಮ್ರಾ ರಿಪೇರ್ ಸೆಂಟರ್ ಅದು. ಸೊ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಕ್ಯಾಮ್ರಾ ಮತ್ತೆ ಹೆಂಗೆ ವಾಪಸ್ ರೆಡಿ ಆಯಿತು, ಏನು ಇಶ್ಯೂ ಆಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಪಟ್ ಅಂತ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಸೊ ಗೈಸ್, ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಹೀರೋ 8 ಗೋಪ್ರೋ ಹೀರೋ 8 ಮತ್ತು ಇದು ಅಡಾಪ್ಟ್ರು. ಸೊ ಈ ಅಡಾಪ್ಟರ್ ಏನಂದರೆ, ಇದಿಲ್ಲ ಅಂದರೆ ನಾವು ಮೈಕಲ್ಲಿ ಏನು ಮಾತಾಡ್ತೀವಿ, ಹೆಲ್ಮೆಟ್ ಒಳಗಡೆ ಮೈಕ್ ಏನು ಕನೆಕ್ಟ್ ಮಾಡಿರ್ತೀವಿ ಅದು ನಿಮಗೆ ಕೇಳಿಸಲ್ಲ. ಹೆಲ್ಮೆಟಲ್ಲಿ ಗಾಡಿಯಲ್ಲಿ ಹೋಗೋವಾಗ ಅಷ್ಟೊಂದು ಗಾಳಿ ಮಧ್ಯೆ ನಿಮಗೆ ನಾವು ಮಾತಾಡೋದು ಕೇಳಿಸ್ಬೇಕು ಅಂದರೆ ಈ ಒಂದು ಅಡಾಪ್ಟರ್ ಯೂಸ್ ಮಾಡಬೇಕು. ಇಲ್ಲಿಗೆ ಮೈಕ್ ಬರುತ್ತೆ. ಸೊ ಆ ಮೈಕ್ನ ಯೂಸ್ ಮಾಡಿ ಮಾತಾಡ್ತೀವಿ. ನನ್ನ ಗೋಪ್ರೋ ಅಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ, ಇಲ್ಲಿ ನೋಡ್ಬೋದು ನೀವು, ಇದು ಪೋರ್ಟು, ಇದು ಬ್ಯಾಟ್ರಿ ಹಾಕ್ತೀವಿ. ಸೊ ಈ ಪೋರ್ಟ್ ಒಳಗಡೆ ಮಾಯಿಶ್ಚರು ಸೇರ್ಕೊಂಡಿದ್ದರಿಂದ ನನ್ನ ಒಂದು ಆಡಿಯೋ ಪೋರ್ಟ್ ಏನಿದೆ, ಆಡಿಯೋ ಪೋರ್ಟು ಇದನ್ನು ಕನೆಕ್ಟ್ ಮಾಡ್ತೀವಲ್ಲ 3.5mm. ಸೊ ಆ ಮೈಕ್ ಕನೆಕ್ಟ್ ಮಾಡೋವಾಗ ಏನೇನು ರೆಕಾರ್ಡ್ ಆಗ್ತಾಯಿತ್ತು ಅದು ಯಾವುದೂ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಸೊ ನೋಡಿ ಗೈಸ್, ಇವಾಗ ಆನ್ ಮಾಡಿದ್ದೀನಿ, ಇದು ಆನ್ ಆಗಿದೆ. ಆನ್ ಆದಮೇಲೆ ಇಲ್ಲಿ ಪ್ರಿಫರೆನ್ಸ್ ಅಂತ ಒಂದು ಸೆಟ್ಟಿಂಗ್ಸ್ ಬರುತ್ತೆ ನಮಗೆ ಇದರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಪ್ರಿಫರೆನ್ಸ್ ಅಂತ ಇದೆ. ಈ ಪ್ರಿಫರೆನ್ಸ್ ಅಂತ ಹೋಗ್ಬಿಟ್ಟು ಆಮೇಲೆ ಇನ್ಪುಟ್ ಔಟ್ಪುಟ್ ಅಂತ ಬರುತ್ತೆ. ಇನ್ಪುಟ್ ಔಟ್ಪುಟ್ಟು NA ಅಂತ ತೋರಿಸ್ತಾ ಇದೆ. ಈಗ ನೋಡಿ, ನಾನು ಈ ಅಡಾಪ್ಟರ್ನ ಕನೆಕ್ಟ್ ಮಾಡ್ತೀನಿ. ಈ ಅಡಾಪ್ಟರ್ನ ಕನೆಕ್ಟ್ ಮಾಡಿದ ತಕ್ಷಣ ಅದು ಚೇಂಜ್ ಆಗುತ್ತೆ. ಏನಂತ ಚೇಂಜ್ ಆಗುತ್ತೆ ನೋಡಿ, ಸ್ಟ್ಯಾಂಡರ್ಡ್ ಮೈಕ್ ಅಂತ ಬರ್ತಾ ಇದೆ. ನನಗೆ ಏನಾಗಿತ್ತು ಅಂದರೆ ಇಶ್ಯೂ, ಇದನ್ನು ಕನೆಕ್ಟ್ ಮಾಡಿದ್ರೂ ಕೂಡ ಅದು ಈ ಥರ NA ಅಂತಲೇ ತೋರಿಸ್ತಾ ಇತ್ತು. ಆದ್ದರಿಂದ ಈ ಒಂದು ಇಶ್ಯೂನ ರಿಸಾಲ್ವ್ ಮಾಡೋಕ್ಕೆ ತುಂಬ ರಿಸರ್ಚ್ ಮಾಡಿ ಎಲ್ಲ ಟ್ರೈ ಮಾಡಿ ನೋಡಿದೆ ನಾನು. ಆಮೇಲೆ ಏನಂತ ಗೊತ್ತಾಯಿತು ಅಂದರೆ, ಇದು ಮಾಯಿಶ್ಚರ್ ಆಗಿರೋದಕ್ಕೆ ಈ ಥರ ಇಶ್ಯೂಸ್ ಬರ್ತಾ ಇರೋದು. ಆ ಮಾಯಿಶ್ಚರಿಂದ ಏನಾಗಿತ್ತು, ಇದನ್ನು ಕನೆಕ್ಟ್ ಮಾಡಿದಾಗ ಈ ಪೋರ್ಟ್ ಒಂದು ಆ್ಯಕ್ಟಿವೇಟ್ ಆಗುತ್ತೆ ಒಳಗಡೆ. ಆ ಪೋರ್ಟ್ ಇಶ್ಯೂ ಆಗಿದ್ದರಿಂದ ನನ್ನ ಒಂದು ಗೋಪ್ರೋ ಹೊಗೆ ಹಾಕ್ಸ್ಕೊಂಡಿತ್ತು. ಆಮೇಲೆ ಇದನ್ನು ರೆಡಿ ಮಾಡಿಸಿದೆ. ನಾನು ಎಲ್ಲಿ ರೆಡಿ ಮಾಡಿಸಿದೆ ಏನು ಅನ್ನೋದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಅದು ಪ್ಲೇ ಆಗುತ್ತೆ ನೋಡಿ. ಅದೇ ಒಂದು ಪ್ಲೇಸ್ಗೆ ಹೋಗಿ ನಾನು ಈ ಗೋಪ್ರೋನ ರೆಡಿ ಮಾಡಿಸಿದ್ದು. ಕಾಸ್ಟ್ ಎಷ್ಟಾಯಿತು ಏನು ಅನ್ನೋದನ್ನ ಪ್ರತಿಯೊಂದು ನಾನು ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಫಸ್ಟು ಇವಾಗ ಆ ಒಂದು ಪ್ಲೇಸ್ ಹೋಗಿದ್ದಾಗ ನಾನು ರೆಕಾರ್ಡ್ ಮಾಡಿದ್ದೆ, ಅದು ನೋಡ್ಕೊಂಬರೋಣ ಬನ್ನಿ. ಶಾಪ್ ನಂಬರ್ 86 ಅಲ್ಲ ಇದು. ಈಗ SP ರೋಡಲ್ಲಿ ಮಾತಾ ನೀವು ನೋಡ್ಬೋದು. ಓಕೆ, ಮಾತಾ ಎಲೆಕ್ಟ್ರಾನಿಕ್ಸ್ ಅಂತ ಇವರು ಟ್ರೈ ಮಾಡ್ತೀವಿ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇವಾಗಿಲ್ಲಿ ಗೋಪ್ರೋನ ಬಿಟ್ಟು ಹೋಗ್ತಾ ಇದ್ದೀನಿ. ಓಕೆ, ರೆಡಿ ಆಗುತ್ತಲ್ಲ? ಸೊ ನೋಡಿ, ಇವರು ಭರವಸೆ ಕೊಡ್ತಾ ಇದ್ದಾರೆ ರೆಡಿ ಆಗುತ್ತೆ ಅಂತ. ಲೆಟ್ಸ್ ಸಿ. ನನಗೆ ಆಲ್ಮೋಸ್ಟ್ 20 ದಿವಸ ಆದಮೇಲೆ ಕ್ಯಾಮ್ರಾ ಬಂತು. ಸೊ ನಾನೇನೋ ಫುಲ್ ಗಾಬರಿ ಆಗ್ಬಿಟ್ಟಿದ್ದೆ ಬರುತ್ತೋ ಇಲ್ವೋ ಅಂತ. ಫೈನಲಿ ಕ್ಯಾಮ್ರಾ ಬಂತು. ಗೋಪ್ರೋ 8 ಬ್ಲ್ಯಾಕ್ ರಿಪೇರ್ ಸ್ಟೇಟಸ್ಸು. ಟೋಟಲ್ ಕಾಸ್ಟ್ ಬಂದು 8350 ರೂಪೀಸ್ ಆಯಿತು. ಸೊ ಇದು ನೋಡಿ, ನೀವೆಲ್ಲ ಅನ್ಕೋಬೋದು ಯಾಕೆ ಕ್ಲೈಮ್ ಮಾಡ್ಬೋದಿತ್ತಲ್ವಾ, ಗೋಪ್ರೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ ಅಂತ. ಬಟ್ ಏನಂದರೆ ಪ್ರಾಬ್ಲಮ್ಮು, ನಾವು ಕ್ಯಾಮ್ರಾ ತೊಗೊಂಡಿದ್ದು ದುಬೈಯಿಂದ ತರಿಸಿದ್ದು.
ಸೊ ಕ್ಯಾಮ್ರಾ ದುಬೈಯಿಂದ ತರಿಸಿರೋ ಕಾರಣಕ್ಕೆ ಸೊ ದುಬೈಗೆ ಹುಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಆ್ಯಂಡ್ ಗೋಪ್ರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅದು ಸಾಧ್ಯ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ 1 ಇಯರ್ ವಾರಂಟಿ ಏನಿತ್ತು ಅದು ಕಂಪ್ಲೀಟಾಗಿ ಮುಗಿದೋಗಿರೋ ಕಾರಣದಿಂದ ವಿ ಹ್ಯಾವ್ ಟು ಬೇರ್ ದಿಸ್. ಸೊ ಏನೋ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಒಳ್ಳೇದನ್ನ ಪಡ್ಕೋಬೇಕಾದ್ರೆ ಈ ಥರ ಎಲ್ಲ ಆಗ್ತಾ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಬಟ್ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಒಂದು 6-7 ಥೌಸಂಡ್ ಉಳ್ಸೋಕ್ಕೆ ಹೋಗ್ತೀವಿ, ಬಟ್ ನೋಡಿದ್ರೆ ಈ ಲೆವೆಲಲ್ಲಿ ಎಗರಿಸ್ಬಿಡುತ್ತೆ ದುಡ್ಡು. ಸೊ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮು ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಗೋಪ್ರೋ ಈ ಥರ ಏನಾದರೂ ಆ್ಯಕ್ಷನ್ ಕ್ಯಾಮ್ರಾಸ್ ಆಗಿರ್ಬೋದು, ಡ್ರೋನ್ ತೊಗೊತೀರಾ ಅಂದರೆ ದಯವಿಟ್ಟು ಆನ್ಲೈನಲ್ಲಿ ಇಂಡಿಯಲ್ಲೇ ತರಿಸ್ಕೊಳ್ಳಿ, ಬೇರೆ ಕಂಟ್ರಿಯಿಂದ ತರಿಸ್ಕೊಳ್ಳೋಕೆ ಹೋಗ್ಬೇಡಿ. ತರಿಸ್ಕೊಂಡಾಗ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಆದಾಗ ಅದನ್ನು ಸೊಲ್ಯೂಷನ್ ತುಂಬ ಕಷ್ಟ ಆಗುತ್ತೆ ಸಿಗೋದು, ತುಂಬ ಗುದ್ದಾಡಬೇಕು. ನೋಡಿದ್ರಲ್ಲ ಹೇಗಿತ್ತು ನನ್ನ ಗೋಪ್ರೋ ಹೊಗೆ ಹಾಕ್ಸ್ಕೊಂಡಿರೋ ಸ್ಟೋರಿ. ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅನ್ಕೋತೀನಿ. ಈ ಒಂದು ಇನ್ಫಾರ್ಮೇಷನ್ ಏನಕ್ಕೆ ನಾನು ಕೊಡಬೇಕು ಅನಿಸ್ತು ಅಂದರೆ, ಈ ಥರ ಇಶ್ಯೂಸು ತುಂಬ ಜನಕ್ಕೆ ಬಂದಿರುತ್ತೆ. ತುಂಬ ಜನ ಮೈಕ್ ಅಡಾಪ್ಟರಲ್ಲಿ ಪ್ರಾಬ್ಲಮ್ ಇದೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಈ ಇಶ್ಯೂ ಬಂದು ಸಾಮಾನ್ಯವಾಗಿ ಮೋಟೋ ವ್ಲಾಗಿಂಗ್ ಮಾಡೋರಲ್ಲಿ, ಈ ಮಳೆಯಲ್ಲಿ ಮಾನ್ಸೂನ್ ರೈಡ್ಸ್ ಈ ಥರ ಮಾಡೋರಲ್ಲಿ ತುಂಬ ಆಗುತ್ತೆ. ತುಂಬ ಜನಕ್ಕೆ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ತುಂಬ ಜನಕ್ಕೆ ಈ ಥರ ಇಶ್ಯೂಸ್ ಬರುತ್ತೆ ಅಂತ. ಬಟ್ ನನ್ನ ಒಂದು ಮೈಕ್ ಅಡಾಪ್ಟ್ರು ಯಾವುದೋ ಒಂದು ಟೈಮಲ್ಲಿ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲದೆ ಆಚೆ ಬಂದು ಅದ್ರ ಒಳಗಡೆ ನೀರು ಹೋಗಿರ್ಬೋದು, ಇಲ್ಲ ಅಂದರೆ ತುಂಬ ಒಂದು 5-6 ದಿವಸ ನಾವು ಮಳೇಲಿ ರೈಡ್ ಮಾಡಿರೋದ್ರಿಂದ ಗೋಪ್ರೋನ ಕರೆಕ್ಟಾಗಿ ಕೇರ್ ಟೇಕ್ ಮಾಡದೇ ಇರೋದ್ರಿಂದನೂ ಆಗಿರ್ಬೋದು. ಇದು ಸಾಧ್ಯತೆ ಇರುತ್ತೆ. ಗೋಪ್ರೋ ಮೋಟೋ ವ್ಲಾಗಿಂಗ್ ಸೆಟಪ್ಪಲ್ಲಿ ಯೂಸ್ ಮಾಡೋವಾಗ ಬ್ಲೂ ಟ್ಯಾಕ್ ಹಾಕಿದ್ರೂ ಒಂದು ರೈಡ್ ಮುಗಿದ ತಕ್ಷಣ ಸಾಯಂಕಾಲ ಬ್ಯಾಟ್ರಿ ತೆಗೆದು ಅದನ್ನು ನೀಟಾಗಿ ಎಲ್ಲ ಬಿಚ್ಚಿಟ್ಬಿಡಿ, ಇಟ್ಟರೆ ಅದು ಮಾಯ್ಶ್ಚರ್ ಎಲ್ಲ ಆಗಲ್ಲ ಅಂತ ನನ್ನ ಅನಿಸಿಕೆ. ಇದೇ ನನಗೆ ಆ ಸರ್ವಿಸ್ ಸೆಂಟರಲ್ಲಿ ಕೂಡ ಹೇಳಿದ್ರು. ಸೊ ನೀವು ಇದನ್ನೇ ಫಾಲೋ ಮಾಡಿ. ನೀವು ಮಹಾರಾಷ್ಟ್ರ ಸೀರೀಸ್ ನೋಡಿಲ್ಲ ಯಾರು ಇದುವರೆಗೂ ಅಂದರೆ, ಹೊಸ ಸಬ್ಸ್ಕ್ರೈಬರ್ಸು ಯಾರ್ಯಾರು ಆಗಿದ್ದೀರಾ ಅವ್ರು ಯಾವುದೂ ಮಹಾರಾಷ್ಟ್ರ ಸೀರೀಸ್ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ, ಒಂದೊಂದು ಪ್ಲೇಸು ಸೂಪರಾಗಿದೆ. ಎಕ್ಸ್ಪ್ಲೋರ್ ಮಾಡಿರೋ ಪ್ಲೇಸಸ್ಸು ಯೂಶಲಿ ತುಂಬ ಜನ ಎಕ್ಸ್ಪ್ಲೋರ್ ಮಾಡದೇ ಇರೋ ಪ್ಲೇಸ್ನ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಮ್ಮ ಕರ್ನಾಟಕದ ಧ್ವಜಾನ ಮಹಾರಾಷ್ಟ್ರದಲ್ಲಿ ಹೋಗಿ ಎಲ್ಲ ಒಂದು ಪ್ಲೇಸಲ್ಲೂ ಹಾರಿಸಿದ್ದೀವಿ. ಸೊ ಆ ಖುಷಿ ನಮಗಿದೆ. ಆ್ಯಂಡ್ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋದೇನಪ್ಪ ಅಂದರೆ, ಎಲ್ಲ ಕನ್ನಡ ಮೋಟೋ ವ್ಲಾಗರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಳ್ಳೆ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ ನೀವು. ಥ್ಯಾಂಕ್ ಯು. ಆಲ್ಮೋಸ್ಟ್ 1 ವರ್ಷ ಆಯಿತು ನಾನು ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡಿ ನವಂಬರ್ಗೆ. ಸೊ 1 ವರ್ಷ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. 1500+ ಸಬ್ಸ್ಕ್ರೈಬರ್ಸ್ ಆಗಿದೆ. ಆ್ಯಂಡ್ ಎಲ್ಲ ವೀಡಿಯೋಸ್ನು ಪ್ರೀತಿಯಿಂದ ಒಳ್ಳೆ ಕಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನೆಲ್ಲ ಹೇಳಿ ನನಗೆ ತಿದ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಇನ್ನೊಂದು ಯಾವ್ದಾದ್ರು ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಸಪೋರ್ಟು ಇಲ್ಲಿ ತನಕ ಹೇಗಿದೆ, ಮುಂದೇನು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಗೈಸ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್.